ಮನೆಗೆ ಬೀಗ ಹಾಕಿ ಕೆಲಸಕ್ಕೆ ತೆರಳಿದ್ದ ಅಂಗನವಾಡಿ ಶಿಕ್ಷಕಿ ರಾಜಾರೋಷವಾಗಿ ಚಿನ್ನ ದೋಚಿ ಕಳ್ಳರು ಪರಾರಿ, ಬಲೆ ಬೀಸಿರುವ ಪೊಲೀಸರು. ಅನ್ನಕ್ಕೆ ಕನ್ನ ಹಾಕಿದ ನ್ಯಾಯಬೆಲೆ ಅಂಗಡಿ ಮಾಲೀಕ, ಅಧಿಕಾರಿಗಳ ದಿಢೀರ್ ಭೇಟಿ, ಪರವಾನಗಿ ರದ್ದು ಮಾಡಿ ಆದೇಶ. ಅವ್ಯವಸ್ಥೆಗಳ ತಾಣವಾದ ನಗರಸಭೆ, ದಿಢೀರ್ ಭೇಟಿ, ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡ ಜಿಲ್ಲಾಧಿಕಾರಿ. ಪೊಲೀಸ್ ಠಾಣೆ ಎದುರೇ ಕಳ್ಳತನ, ಬೈಕ್ನಲ್ಲಿದ್ದ ಹಣ ಎಗರಿಸಿದ ಚಾಲಾಕಿಗಳು, ಕಳ್ಳರ ಕೈಚಳಕ ಸಿಸಿ ಕ್ಯಾಮೆರಾದಲ್ಲಿ ಸೆರೆ. ನಮಸ್ಕಾರ, ಎಂಎಂಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಭವ್ಯ. ಅಂಗನವಾಡಿ ಶಿಕ್ಷಕಿಯೊಬ್ಬರು ಮನೆಗೆ ಬೀಗ ಹಾಕಿ ಕೆಲಸಕ್ಕೆ ತೆರಳಿದ್ದ ವೇಳೆ ಕಳ್ಳರು ಮನೆಯಲ್ಲಿದ್ದ ಬಂಗಾರವನ್ನ ಎಗರಿಸಿ ಪರಾರಿಯಾಗಿದ್ದಾರೆ. ಈ ಕುರಿತು ಒಂದು ವರದಿ. ಹೀಗೆ ಅಂಗನವಾಡಿ ಶಿಕ್ಷಕಿಯೋರ್ವಳು ತನ್ನ ಚಿನ್ನದ ಒಡವೆಗಳ ಕಳ್ಳತನದ ವಿಚಾರ ತಿಳಿದು ಕಣ್ಣೀರು ಹಾಕುತ್ತಿರುವುದು. ಮತ್ತೊಂದೆಡೆ ಪೊಲೀಸರು ಶ್ವಾನದಳದೊಂದಿಗೆ ಕಳ್ಳತನ ಪತ್ತೆ ಹಚ್ಚುತ್ತಿರುವ ದೃಶ್ಯಗಳು ಇವೆಲ್ಲ ಕಂಡು ಬಂದಿದ್ದು ಚಿಕ್ಕಬಳ್ಳಾಪುರ ತಾಲೂಕಿನ ಸೊಪ್ಪಹಳ್ಳಿ ಗ್ರಾಮದಲ್ಲಿ. ಹೌದು, ಸೊಪ್ಪಹಳ್ಳಿ ಗ್ರಾಮದ ವನಜಾಕ್ಷಿ ತನ್ನ ಗಂಡನನ್ನು ಕಳೆದುಕೊಂಡು ಅತ್ತೆ ಮಾವ ಮಕ್ಕಳನ್ನು ಪೋಷಣೆ ಮಾಡಿಕೊಂಡಿದ್ದಳು. ಜೊತೆಗೆ ಅಂಗನವಾಡಿಯ ಶಿಕ್ಷಕಿಯೂ ಆಗಿದ್ದಳು. ಬುಧವಾರ ವನಜಾಕ್ಷಿ ಮನೆಗೆ ಬೀಗ ಹಾಕಿ ಕೆಲಸಕ್ಕೆ ತೆರಳಿದ್ದರು. ಮನೆಯ ಕೀಯನ್ನು ಮನೆಯ ಕಿಟಕಿಯೊಂದರಲ್ಲಿ ಬಚ್ಚಿಟ್ಟಿದ್ದ ಮಹಿಳೆ ಮಧ್ಯಾಹ್ನ ಮನೆಗೆ ಮರಳಿದಾಗ ಮನೆಯಲ್ಲಿ ಕಳ್ಳತನ ನಡೆದಿರುವುದು ಕಂಡು ಬೆರಗಾಗಿದ್ದಾಳೆ. ಕಳ್ಳರು ಮನೆಯವರಂತೆ ಕಿಟಕಿಯ ಬಳಿ ಇಟ್ಟಿದ್ದ ಮನೆಯ ಕೀಯನ್ನ ಮನೆಯವರಂತೆ ಕೀ ತೆಗೆದು ಬಾಗಿಲು ತೆಗೆದು ಒಳನುಗ್ಗಿದ್ದಾರೆ ಎನ್ನಲಾಗುತ್ತಿದೆ. ಬಳಿಕ ಮನೆಯಲ್ಲಿದ್ದ ಸುಮಾರು 110 ಗ್ರಾಂ ಚಿನ್ನಾಭರಣಗಳನ್ನ ಕದ್ದು ಪರಾರಿಯಾಗಿದ್ದಾರೆ. ಆಶ್ಚರ್ಯದ ವಿಚಾರ ಏನಪ್ಪಾ ಅಂದ್ರೆ, ಮನೆಯಲ್ಲಿದ್ದ ಹಣವನ್ನ ಬಿಟ್ಟು ಕೇವಲ ಬಂಗಾರವನ್ನೇ ಕಳ್ಳರು ಎಗರಿಸಿದ್ದಾರೆಂದು ತಿಳಿದು ಬಂದಿದೆ. ಬೆಳಗ್ಗೆ 9:50ಕ್ಕೆ ಅಂಗನವಾಡಿಗೆ ಹೋದೆ ಸರ್ ನಾನು. ಮತ್ತು ಅಪ್ಪ ಮನೇಲಿದ್ದರು. 11 ಗಂಟೆಯಲ್ಲಿ ಅವ್ರು ಊಟ ಮಾಡಿ ಸ್ನಾನ ಮಾಡಿಕೊಂಡು ಚಿಕ್ಕಬಳ್ಳಾಪುರ ಹೋಗಿದ್ದಾರೆ. ಮತ್ತು ನಾನೀಗ 1:30ಕ್ಕೆ ಮತ್ತೆ ಊಟಕ್ಕೆ ಅಂತ ಅಂಗನವಾಡಿಯಿಂದ ಮನೆಗೆ ಬಂದೆ. ಮನೆಗೆ ಬರೋಷ್ಟೊತ್ತಿಗೆ ಗೇಟು ಮತ್ತು ಡೋರು ವಾಶ್ರೂಮ್ದು ಎಲ್ಲ ತೆಗ್ದಿದ್ರು, ಬೀರುವಲ್ಲೆಲ್ಲ ತೆಗ್ದಿದ್ರು. ಆಗ ಅದು ನೋಡಿ ನನಗೆ ಸ್ವಲ್ಪ ಭಯ ಆಗಿ ಪಕ್ಕದ ಮನೆಯವ್ನು ಕರೆದೆ ಸರ್. ಸರ್ ನಕ್ಲಿಸು, ಲಾಂಗ್ ಚೈನು, 3 ಸೆಟ್ ಓಲೆ, 2 ಉಂಗುರ ಮತ್ತು ಸೈಡ್ ಮಟ್ಟಿ ಇತ್ತು ಸರ್. ಕ್ಯಾಶ್ ಏನಿಲ್ಲ ಸರ್. ಇಲ್ಲ ಸರ್. ಸರ್ ಏನು ಹೊಡೆದಿಲ್ಲ ಸರ್, ಎಲ್ಲ ಬೀಗ ತೆಗೆದು ತೊಗೊಂಡೋಗಿದ್ದಾರೆ. ನಾವು ಬೀರುವಲ್ಲಿ ಇಟ್ಟಿದ್ದೀವಿ ಸರ್. ವಾಶ್ರೂಮ್ ಇಲ್ಲ ಸರ್, ತೊಗೊಂಡೋಗಿದ್ದಾರೆ ಅವರು ಸರ್. ಒಡವೆ ಎಲ್ಲ ಹೋಗಿದೆ ಸರ್, ಏನೂ ಇಲ್ಲ ಒಡವೆ. ಆಗಲ್ಲ ಸರ್, ಹೇಳೋದಕ್ಕೆ ತುಂಬ ಕಷ್ಟಪಟ್ಟು ನಾನು ಮಾಡಿದ್ದೀನಿ. ನಂಗೆ 10,000 ಸಂಬಳ ಬಂದರೆ ನನ್ನ ಮಗನ ಭವಿಷ್ಯ ಚೆನ್ನಾಗಿರಬೇಕು ಅಂತ, ಎಜುಕೇಷನ್ ಬೇಕಾಗುತ್ತೆ ಅಂತ ನಾನು ಒಡವೆ ಮಾಡಿಸಿದ್ದೆ ಸರ್. ಈ ಥರ ಆಗುತ್ತೆ ಅಂತ ಗೊತ್ತಾಗಿ ಕಷ್ಟಪಟ್ಟೆ ತಿಳ್ಸಿದ್ದೀನಿ ಸರ್. ಇಲ್ಲ ಸರ್, ಆ ಥರ ಏನಿಲ್ಲ ಸರ್. 11:15 12 ಗಂಟೆ ಒಳಗಡೆನೇ ಆಗಿದೆ ಸರ್. ಇಲ್ಲ ಸರ್. ಇಲ್ಲ ಸರ್, ಯಾರು. ಇನ್ನು ಘಟನೆಯ ಮಾಹಿತಿ ತಿಳಿಯುತ್ತಿದ್ದಂತೆ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಬೆರಳಚ್ಚು ತಜ್ಞರು ಹಾಗೂ ಶ್ವಾನದಳವನ್ನ ಕರೆಸಿ ತನಿಖೆ ನಡೆಸಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ವರ್ಕೌಟ್ ಆಯ್ತಾ? ಕಲರ್ ತೋರಿಸ್ಕೊಂಡು ವೆಹಿಕಲ್ ಪಾಸ್
ಒಟ್ಟಾರೆ ಬೀಗ ಹಾಕಿದ್ದ ಮನೆಗೆ ಕನ್ನ ಹಾಕಿದ ಕಳ್ಳರು 110 ಗ್ರಾಂ ಚಿನ್ನಾಭರಣ ಕದ್ದು ಪರಾರಿಯಾಗಿದ್ದು, ಕಳ್ಳತನ ವಿಚಾರ ಪೊಲೀಸರಿಗೆ ಹಲವು ಅನುಮಾನಗಳನ್ನು ಮೂಡಿಸಿದ್ದು, ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣಾ ಪ್ರಕರಣ ದಾಖಲಾಗಿ ತನಿಖೆ ಮುಂದುವರಿಸಿದ್ದಾರೆ. ಕ್ಯಾಮೆರಾ ಪರ್ಸನ್ ಪ್ರವೀಣ್ ಜೊತೆ ಕಳವರ ಅರುಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಆಹಾರ ಸಚಿವ ಕೆಎಚ್ ಮುನಿಯಪ್ಪ ಅವರ ತವರು ಜಿಲ್ಲೆ ಮತ್ತು ತವರು ತಾಲೂಕಿನಲ್ಲಿ ಬಡವರ ಆಹಾರ ಧಾನ್ಯವನ್ನು ದುರುಪಯೋಗ ಮಾಡಿಕೊಂಡಿರುವ ಅಂಶ ಬೆಳಕಿಗೆ ಬಂದಿದೆ. ಆಹಾರ ಇಲಾಖೆ ಅಧಿಕಾರಿಗಳ ಕಣ್ಣು ತಪ್ಪಿಸಿ ಸರ್ಕಾರಿ ನ್ಯಾಯಬೆಲೆ ಅಂಗಡಿಯ ಮಾಲೀಕರು ಬಡವರಿಗೆ ಸೇರಬೇಕಾದ ರಾಗಿಯನ್ನು ಅಕ್ರಮವಾಗಿ ಸಾಗಾಣಿಕೆ ಮಾಡಿರುವ ಅಂಶ ತಡವಾಗಿ ಬೆಳಕಿಗೆ ಬಂದಿದೆ. ಶಿಡ್ಲಘಟ್ಟ ತಾಲೂಕಿನ ಸುಣ್ಣಗನಹಳ್ಳಿ ಗ್ರಾಮದಲ್ಲಿರುವ ಎಸ್ವಿ ರಂಗನಾಥ್ ಅವರು ನಡೆಸುತ್ತಿರುವ ಸರ್ಕಾರಿ ನ್ಯಾಯಬೆಲೆ ಅಂಗಡಿಯಲ್ಲಿ ಸುಮಾರು 53 ಕ್ವಿಂಟಾಲ್ ರಾಗಿ, ಅಂದರೆ 107 ಚೀಲ ಅಕ್ರಮವಾಗಿ ಸಾಗಾಣಿಕೆ ಮಾಡಲಾಗಿದೆ ಎಂಬ ಆರೋಪ ಕೇಳಿಬಂದಿದೆ. ಗ್ರಾಮಸ್ಥರ ದೂರಿನ ಹಿನ್ನೆಲೆಯಲ್ಲಿ ಮಧ್ಯರಾತ್ರಿ ಕಾರ್ಯಾಚರಣೆ ನಡೆಸಿದ ಆಹಾರ ಇಲಾಖೆಯ ನಿರೀಕ್ಷಕಿ ವೆಂಕಟಲಕ್ಷ್ಮಿ ಮತ್ತು ಸಿಬ್ಬಂದಿ ಪೊಲೀಸ್ ಇಲಾಖೆಯ ಸಹಾಯದೊಂದಿಗೆ ಸೊಣ್ಣಗನಹಳ್ಳಿ ಗ್ರಾಮದಲ್ಲಿ ಸ್ಥಳ ಪರಿಶೀಲಿಸಿ ಬಡವರಿಗೆ ಸೇರಬೇಕಾದ ರಾಗಿಯನ್ನ ವಿತರಕರು ಅಕ್ರಮವಾಗಿ ಸರಬರಾಜು ಮಾಡಿರುವ ಅಂಶವನ್ನ ಪತ್ತೆ ಹಚ್ಚಿ ತಾಲೂಕು ದಂಡಾಧಿಕಾರಿಗಳಿಗೆ ಮುಂದಿನ ಕ್ರಮಕ್ಕೆ ವರದಿ ಸಲ್ಲಿಸಿದ್ದಾರೆ. ತಹಶೀಲ್ದಾರ್ ಗಗನ ಸಿಂಧು ಅವರು ಆಹಾರ ನಿರೀಕ್ಷಕರು ಸಲ್ಲಿಸಿರುವ ವರದಿಯನ್ನ ಆಧರಿಸಿ ಶಿಡ್ಲಘಟ್ಟ ತಾಲೂಕಿನ ಸೊಣ್ಣಗನಹಳ್ಳಿ ಗ್ರಾಮದಲ್ಲಿರುವ ಸರ್ಕಾರಿ ನ್ಯಾಯಬೆಲೆ ಅಂಗಡಿಯನ್ನ ಪರವಾನಗಿಯನ್ನ ಅಮಾನತುಗೊಳಿಸಬೇಕೆಂದು ಆಹಾರ ಇಲಾಖೆಯ ಜಂಟಿ ನಿರ್ದೇಶಕರಿಗೆ ಶಿಫಾರಸು ಮಾಡಿದ್ದಾರೆ. ತಹಶೀಲ್ದಾರ್ ಅವರ ವರದಿಯನ್ನು ಆಧರಿಸಿ ಆಹಾರ ಇಲಾಖೆಯ ಜಂಟಿ ನಿರ್ದೇಶಕರು ಬಡವರಿಗೆ ಸೇರಬೇಕಾದ ರಾಗಿಯನ್ನು ದುರುಪಯೋಗ ಮಾಡಿಕೊಂಡಿರುವ ಗಂಭೀರ ಆರೋಪದ ಹಿನ್ನೆಲೆಯಲ್ಲಿ ಸರ್ಕಾರಿ ನ್ಯಾಯಬೆಲೆ ಅಂಗಡಿಯನ್ನು ಪರವಾನಗಿಯನ್ನು ಅಮಾನತುಗೊಳಿಸಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ఇట్లా ఒక పైన ఇంకోట్రా ಇಷ್ಟು ಚೀಲಗಳು ಖಾಲಿ ಮಾಡಿದ್ದಾರೆ.
ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯ ಸಚಿವ ಡಾಕ್ಟರ್ ಕೆಎಚ್ ಮುನಿಯಪ್ಪ ಅವರ ತವರು ಜಿಲ್ಲೆ ಮತ್ತು ತವರು ತಾಲೂಕಿನಲ್ಲಿಯೇ ಸರ್ಕಾರದ ಆಹಾರ ಧಾನ್ಯಗಳು ದುರುಪಯೋಗ ಆಗುತ್ತಿರುವ ಅಂಶ ಬೆಳಕಿಗೆ ಬಂದಿದ್ದು, ಇಲಾಖೆಯ ಅಧಿಕಾರಿಗಳು, ತಾಲೂಕು ಮತ್ತು ಜಿಲ್ಲಾಡಳಿತ ಈ ವಿಚಾರವನ್ನು ಗಂಭೀರವಾಗಿ ಪರಿಗಣಿಸಿ ಪ್ರಥಮ ಹಂತದಲ್ಲಿ ಸರ್ಕಾರಿ ನ್ಯಾಯಬೆಲೆ ಅಂಗಡಿಯ ಪರವಾನಗಿಯನ್ನು ಅಮಾನತುಗೊಳಿಸಿದ್ದಾರೆ. ತಮೀಂ ಪಾಷಾ, ಎಂಎಂಟಿವಿ ನ್ಯೂಸ್, ಶಿಡ್ಲಘಟ್ಟ. ನಾಗರಿಕರ ಸಮಸ್ಯೆಗಳ ವಿಚಾರದಲ್ಲಿ ನಿರ್ಲಕ್ಷ್ಯ ತೋರಿದ ಆರೋಪದ ಹಿನ್ನೆಲೆ ಚಿಕ್ಕಬಳ್ಳಾಪುರ ನಗರಸಭೆ ಅಧಿಕಾರಿಗಳಿಗೆ ಜಿಲ್ಲಾಧಿಕಾರಿ ಜಿ ಪ್ರಭು ಅವರು ಕ್ಲಾಸ್ ತೆಗೆದುಕೊಂಡ ಘಟನೆ ನಡೆದಿದೆ. ಪೌರಾಯುಕ್ತರು ಸೇರಿದಂತೆ ಸಿಬ್ಬಂದಿಯನ್ನು ತೀವ್ರ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಸುಮ್ಮನೆ ಬಂದು ಬೆಳಗ್ಗೆ ಸೈನ್ ಹಾಕೋದು ಹೋಗೋದು, ನಾವೆಲ್ಲ ನಡೆಸ್ತಾ ಇರೋದು ಧರ್ಮಛತ್ರ ಅಲ್ಲ. ರಜಾ ಕೊಡಿ, ಅಧಿಕೃತವಾಗಿ ರಜಾ ಕೊಡಿ. ಅದೇಂಗೆ ಅಟೆಂಡೆನ್ಸ್ ಅಲ್ಲಿ ಹಾಕ್ಸ್ತೀರಾ? ನಾಗರಿಕರು ಅವ್ರು ಇದಾರೆ ಅಂತ ಇಲ್ಲಿ ಎಂಟ್ರಿ ಮಾಡಿಸ್ತೀರಾ, ಮತ್ತು ನಾಗರಿಕರಿಗೆ ಉತ್ತರ ಕೊಡೋರೆ. ನಗರಸಭೆ ಕಚೇರಿಗೆ ದಿಢೀರ್ ಭೇಟಿ ನೀಡುತ್ತಿರುವ ಜಿಲ್ಲಾಧಿಕಾರಿ ಜಿ ಪ್ರಭು ಅಧಿಕಾರಿಗಳ ಜೊತೆ ದಾಖಲೆ ಪರಿಶೀಲನೆ ನಡೆಸುತ್ತಿರುವ ದೃಶ್ಯಗಳು. ಈ ದೃಶ್ಯಗಳು ಕಂಡುಬಂದದ್ದು ಚಿಕ್ಕಬಳ್ಳಾಪುರ ನಗರಸಭೆಯಲ್ಲಿ. ಹೌದು, ಸಾರ್ವಜನಿಕರಿಂದ ನಿರಂತರ ದೂರುಗಳು ಕೇಳಿಬಂದ ಹಿನ್ನೆಲೆ ಜಿಲ್ಲಾಧಿಕಾರಿ ನಗರಸಭೆ ಕಚೇರಿಗೆ ಅಚ್ಚರಿ ಭೇಟಿ ನೀಡಿದ್ದಾರೆ. ಈ ವೇಳೆ ಕಚೇರಿಯಲ್ಲಿ ಹಲವಾರು ಅವ್ಯವಸ್ಥೆಗಳು ಬೆಳಕಿಗೆ ಬಂದಿವೆ ಎನ್ನಲಾಗಿದೆ. ಕಚೇರಿಗೆ ಗೈರಾಗಿದ್ದ ಅಧಿಕಾರಿಗೆ ಹಾಜರಾತಿ ನೀಡಿರುವ ವಿಚಾರ, ಸಾರ್ವಜನಿಕರ ಅರ್ಜಿಗಳಿಗೆ ಸ್ವೀಕೃತಿ ನೀಡದಿರುವುದು ಹಾಗೂ ದಾಖಲೆ ನಿರ್ವಹಣೆಯಲ್ಲಿ ನಿರ್ಲಕ್ಷ್ಯ ಕಂಡುಬಂದ ಹಿನ್ನೆಲೆ ಜಿಲ್ಲಾಧಿಕಾರಿ ಅಧಿಕಾರಿಗಳನ್ನ ತೀವ್ರ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಇದೇನ್ ಧರ್ಮಚಿತ್ರನ ಎಂದು ಪ್ರಶ್ನಿಸಿದ ಜಿಲ್ಲಾಧಿಕಾರಿ ಜನರ ಕೆಲಸಕ್ಕೆ ಮೊದಲ ಆದ್ಯತೆ ನೀಡಬೇಕು ಎಂದು ಸೂಚನೆ ನೀಡಿದ್ದಾರೆ. ಸುಮ್ಮನೆ ಬಂದು ಬೆಳಗ್ಗೆ ಸೈನ್ ಹಾಕೋದು ಹೋಗೋದು, ನಾವೆಲ್ಲ ನಡೆಸ್ತಾ ಇರೋದು ಧರ್ಮಛತ್ರ ಅಲ್ಲ. ರಜಾ ಕೊಡಿ, ಅಧಿಕೃತವಾಗಿ ರಜಾ ಕೊಡಿ. ಅದೇಂಗೆ ಅಟೆಂಡೆನ್ಸ್ ಅಲ್ಲಿ ಹಾಕ್ಸ್ತೀರಾ? ನಾಗರಿಕರು ಅವ್ರು ಇದಾರೆ ಅಂತ ಇಲ್ಲಿ ಎಂಟ್ರಿ ಮಾಡಿಸ್ತೀರಾ, ಮತ್ತು ನಾಗರಿಕರಿಗೆ ಉತ್ತರ ಕೊಡೋರೆ. ಸುಮ್ಮನೆ ಬಂದು ಬೆಳಗ್ಗೆ ಸೈನ್ ಹಾಕೋದು ಹೋಗೋದು, ನಾವೆಲ್ಲ ನಡೆಸ್ತಾ ಇರೋದು ಧರ್ಮಛತ್ರ ಅಲ್ಲ. ರಜಾ ಕೊಡಿ, ಅಧಿಕೃತವಾಗಿ ರಜಾ ಕೊಡಿ. ಅದೇಂಗೆ ಅಟೆಂಡೆನ್ಸ್ ಅಲ್ಲಿ ಹಾಕ್ಸ್ತೀರಾ? ನಾಗರಿಕರು ಅವ್ರು ಇದಾರೆ ಅಂತ ಇಲ್ಲಿ ಎಂಟ್ರಿ ಮಾಡಿಸ್ತೀರಾ, ಮತ್ತು ನಾಗರಿಕರಿಗೆ ಉತ್ತರ ಕೊಡೋರೆ. ರಾಮಾಂಜನಪ್ಪ ಯಾರು? ವೆಂಕಟೇಶ್ ಯಾರು? ರಾಧಮ್ಮ ಯಾರು? ಎಷ್ಟು ಈ ಸೊತ್ತು ಬಾಕಿ ಇದ್ದಾವೆ? 10 ನಿಮಿಷ ನಿಮಗೆ ಸಮಯ ಕೊಡ್ತೀನಿ. ನಾನು ಇಲ್ಲೇ ಕೂತಿರ್ತೀನಿ. ನನಗೇನೇನು ಫೈಲ್ಸ್ ಇದ್ದಾವೆ ಎಲ್ಲ ತೊಗೊಂಬಂದು, ಅಬ್ಸ್ಟ್ರಾಕ್ಟ್ ತೊಗೊಂಬಂದು ನಾನು ಒಂದೊಂದೇ ವೆರಿಫೈ ಮಾಡ್ತೀನಿ. ಎಷ್ಟು ದಿನದಿಂದ ಪೆಂಡಿಂಗ್ ಇದೆ, ಯಾಕೆ ಪೆಂಡಿಂಗ್ ಇದೆ, ಏನು ಉತ್ತರ ಆಬ್ಸಲ್ಯೂಟಾಗಿ ನನಗೆ ಗೊತ್ತಾಗಬೇಕು. ಗೊತ್ತಾಯ್ತಾ? ದಯವಿಟ್ಟು ಎಲ್ಲ ನೋಡಿಸ್ರಿ, ಎಲ್ಲ ಕೊಡ್ತಾರೆ. ಏನೇನಿದೆ, ಎಷ್ಟು ದಿನದಿಂದ ಪೆಂಡಿಂಗ್ ಇದೆ, ಯಾಕೆ ಪೆಂಡಿಂಗ್ ಇದೆ. ವೆಂಕಟೇಶ್ ಬಾಕಿ ನಾನು ಕೊಟ್ಟಿರೋದು ಇವತ್ತು ಬೆಳಗ್ಗೆ ಕೊಟ್ಟಿದ್ದಾರೆ. ಅದು ಟೋಟಲ್ ಎಷ್ಟು ರಿಸೀವ್ ಆಗಿದೆ ಇನ್ನು ನಗರಸಭೆಯಲ್ಲಿ ಈ ಆಡಳಿತ ವ್ಯವಸ್ಥೆ ಸಮರ್ಪಕವಾಗಿ ಜಾರಿಗೆಯಾಗದಿರುವುದು, ಸಾರ್ವಜನಿಕರಿಗೆ ತ್ವರಿತ ಸೇವೆ ಸಿಗದಿರುವುದು ಹಾಗೂ ಕಚೇರಿಯ ಕಾರ್ಯವೈಖರಿಯ ಬಗ್ಗೆ ಡಿಸಿ ಅಸಮಾಧಾನ ವ್ಯಕ್ತಪಡಿಸಿರುವುದು. ಇದೇ ವೇಳೆ ಸಿಬ್ಬಂದಿ ನೀಡಿದ ನೀರನ್ನು ಸಹ ಸ್ವೀಕರಿಸದೆ ಮೊದಲು ಜನರಿಗೆ ಕೆಲಸ ಮಾಡಿ ಎಂದು ಗರಂ ಆಗಿರುವುದು ಅಧಿಕಾರಿಗಳಲ್ಲಿ ಆತಂಕ ಮೂಡಿಸಿತು. ಜಿಲ್ಲಾಧಿಕಾರಿಯ ದಿಢೀರ್ ಭೇಟಿ ಹಾಗೂ ತರಾಟೆಯ ಬಳಿಕ ನಗರಸಭೆ ಅಧಿಕಾರಿಗಳು ದಾಖಲೆಗಳನ್ನು ಸರಿಪಡಿಸುವ ಕಾರ್ಯದಲ್ಲಿ ತೊಡಗಿದ್ರು. ಸಾರ್ವಜನಿಕರ ಈ ಸಮಸ್ಯೆಗಳಿಗೆ ತ್ವರಿತ ಸ್ಪಂದನೆ ನೀಡಬೇಕು ಎಂದು ಜಿಲ್ಲಾಧಿಕಾರಿ ಕಟ್ಟುನಿಟ್ಟಿನ ಸೂಚನೆ ನೀಡಿದ್ದಾರೆ. ಇಲ್ಲ, ಈಗಾಗಲೇ ಇಡೀ ಜಿಲ್ಲೆಯ ಎಲ್ಲ 8 ನಗರ ಸ್ಥಳೀಯ ಸಂಸ್ಥೆಗಳಿಗೆ ನಾನೀಗಾಗಲೇ 1-2 ಬಾರಿ ಭೇಟಿ ಕೊಟ್ಟಿದ್ದೀನಿ. ಅದೆಲ್ಲದರ ಜೊತೆಗೆ ಒಂದು ಬುನಾದಿ ಹಂತದಲ್ಲಿ, ಮೂಲಭೂತ ಹಂತದಲ್ಲಿ ಒಂದು ಕಚೇರಿಯ ಕಾರ್ಯವಿಧಾನ ಹೇಗೆ ನಡಿಬೇಕು ಅದು ನಡೀತಾ ಇಲ್ಲ. ಅದು ನಮ್ಮ ಗಮನಕ್ಕೂ ಕೂಡ ಬಂದಿದೆ.
ಎಲ್ಲ ನಗರ ಸ್ಥಳೀಯ ಸಂಸ್ಥೆಗಳ ಮುಖ್ಯಸ್ಥರು ಕೂಡ ಸ್ಪಷ್ಟ ಸೂಚನೆಯನ್ನು ಕೊಟ್ಟಿದ್ದೀನಿ, ನಿರ್ದೇಶನವನ್ನು ಹಿಂದೆನೂ ಕೂಡ ಕೊಟ್ಟಿದ್ದೀನಿ. ಕೆಲವರು ಸುಧಾರಣೆ ಮಾಡಿಕೊಂಡಿದ್ದಾರೆ, ಕೆಲವರು ಸುಧಾರಣೆ ಮಾಡಿಕೊಂಡಿಲ್ಲ. ಇನ್ನೂ ಅದೇ ಪದ್ಧತಿಗಳು, ಇಲ್ಲ ಆಗುತ್ತೆ ಬಿಡು, ಹೇಗೋ ಇದೇ ನಡೆಯುತ್ತೆ ಬಿಡು ಹೇಳ್ತಾರೆ, ಇದು ಯಾರು ಬಂದು ನಮ್ಮನ್ನು ನೋಡ್ತಾರೆ ಮಾಡ್ತಾರೆ, ಈ ಭಾವನೆಗಳು ಕೆಲವು ಹಂತದಲ್ಲಿ ಇದೆ. ಅದರೆಲ್ಲದರ ಹಿನ್ನೆಲೆಯಲ್ಲಿ ಇವತ್ತು ವಸ್ತುನಿಷ್ಠವಾಗಿ ಪ್ರತಿ ವಿಷಯ ನಿರ್ವಾಹಕರು, ಕೇಸ್ ವರ್ಕರ್ ಅವರ ಬೀರುನಲ್ಲಿ ಏನೇನು ಇಟ್ಕೊಂಡಿದ್ದಾರೆ, ಏನೇನು ಕಡತಗಳಿದ್ದಾವೆ, ಯಾಕೆ ಮಾಡ್ತಾ ಇಲ್ಲ, ಕಚೇರಿ ಕಾರ್ಯವಿಧಾನ ಅಂತ ಒಂದು ಕಾರ್ಯವಿಧಾನ ಇದೆ. ಒಬ್ಬ ನಾಗರಿಕ ಬಂದು ಒಂದು ಅರ್ಜಿ ಕೊಟ್ಟರೆ ಆ ಅರ್ಜಿಗೆ ನಾನು ಅಧಿಕೃತವಾಗಿ ಸ್ವೀಕೃತಿ ಅಂತ ತಗೊಂಡು ಈ ಆಫೀಸಲ್ಲಿ ಅದನ್ನು ಎಂಟ್ರಿ ಮಾಡಿಕೊಂಡು ಅದಕ್ಕೊಂದು ನಿರ್ದಿಷ್ಟ ನಂಬರನ್ನು ಕೊಟ್ಟರೆ ಆ ನಂಬರ್ನ ಆಧಾರದ ಮೇಲೆ ಅದು ಯಾರ ಹತ್ರ ಇದೆ, ವಿಷಯ ನಿರ್ವಾಹಕನ ಹತ್ರ ಎಷ್ಟು ದಿನ ಇತ್ತು, ವ್ಯವಸ್ಥಾಪಕರಿಗೆ ಎಷ್ಟು ದಿನ ಹೋಯಿತು, ಸೂಪರಿಂಟೆಂಡೆಂಟ್ ಹತ್ರ ಏನಾಯಿತು, ಆಯುಕ್ತರ ಹತ್ರ ಏನಾಯಿತು, ಸರ್ಕಾರಕ್ಕೆ ಏನಾರು ಹೋದರೆ ಅಲ್ಲಿ ಎಷ್ಟು ದಿನ ಇದೆ, ಕರಾರುವಾಕ್ಕಾಗಿ ಪ್ರತಿಯೊಂದನ್ನು ಕೂಡ ನೋಡೋವಂಥ ವ್ಯವಸ್ಥೆ, ಕೆಲಸ ಆಗೋವಂಥ ವ್ಯವಸ್ಥೆ ಬರುತ್ತೆ. ಇಲ್ಲಿ ಮೂಲಭೂತವಾಗಿ ಏನಾಗುತ್ತೆ, ನಾವು ಸ್ವೀಕೃತಿನೇ ಮಾಡಲ್ಲ, ಯಾರು ಅರ್ಜಿ ಕೊಟ್ಟರು ಸುಮ್ಮನೆ ಯಾವುದೋ ಒಂದು ಚೀಟಿನಲ್ಲಿ ಅವ್ರಿಗೆ ಹೆಸರು ಬರೆದು ಕೊಡೋದು, ನಂಬರ್ ಬರೆದು ಕೊಡೋದು, ಅದು ಆಗ್ತಾ ಇದೆಯಾ, ಎಲ್ಲಿದೆ, ಏನಿದೆ, ಯಾವುದೂ ಟ್ರ್ಯಾಕ್ ಇಲ್ಲ, ಯಾವುದೂ ಇಲ್ಲ. ಈ ಥರದ್ದೆಲ್ಲ ಸ್ವಲ್ಪ ಕೆಲವರು ಅಷ್ಟು ಬೇಜವಾಬ್ದಾರಿತನವಾಗಿ ಕಚೇರಿನಲ್ಲಿರ್ತಕ್ಕಂಥದ್ದು, ವ್ಯವಸ್ಥೆಗಳಿರ್ತಕ್ಕಂಥದ್ದು ಕೂಡ ಗಮನಕ್ಕೆ ಬಂದಿದೆ. ನಾನು ಒಂದನ್ನು ಸ್ಪಷ್ಟವಾಗಿ ಹೇಳಕ್ಕೆ ಬಯಸ್ತೀನಿ, ಇಡೀ ಜಿಲ್ಲೆಯಲ್ಲಿ ಈಗಾಗಲೇ ಜಿಲ್ಲಾ ಮಟ್ಟದ 40 ಇಲಾಖೆಗಳಲ್ಲಿ 32 ಇಲಾಖೆಗಳು ಈ ಆಫೀಸ್ಗೆ ಲಾಸ್ಟ್ ಒಂದು ವಾರದಲ್ಲಿ ಶಿಫ್ಟ್ ಆಗಿದ್ದಾವೆ. ಟೆಸ್ಟ್ ಫೈಲುಗಳೆಲ್ಲ ಕಳಿಸ್ತಾ ಇದ್ದಾರೆ. ಮುಂದಿನ ಒಂದು ವಾರ 10 ದಿನದಲ್ಲಿ ಇಡೀ ಜಿಲ್ಲಾ ಮಟ್ಟದ ಎಲ್ಲ ಕಚೇರಿಗಳು ಈ ಆಫೀಸಲ್ಲಿ ಬಂದುಬಿಡ್ತವೆ ವ್ಯಾಪ್ತಿಗೆ. ಎರಡನೇ ಹಂತದಲ್ಲಿ ತಾಲೂಕು ಮಟ್ಟದ ನಗರ ಸ್ಥಳೀಯ ಸಂಸ್ಥೆಗಳಿರಲಿ, ತಾಲೂಕು ಪಂಚಾಯತಿಗಳಿರಲಿ, ತಾಲೂಕು ಕಚೇರಿಗಳಿರಲಿ, ಎಲ್ಲ ಆಫೀಸುಗಳು ಕೂಡ ಇನ್ನು ಮುಂದೆ ಸಮಗ್ರವಾಗಿ ಈ ಆಫೀಸ್ನ ಅನುಷ್ಠಾನ ಆಗಬೇಕು. ಏಕೀಕೃತ ಸ್ವೀಕೃತಿ ಇರಬೇಕು. ಬರುವಂಥ ಪ್ರತಿ ನಾಗರಿಕನ ಅರ್ಜಿನೂ ಕೂಡ ಅದಕ್ಕೆ ಉತ್ತರದಾಯಿತ್ವವಾಗಿರಬೇಕು. ಅದಕ್ಕೆ ಜವಾಬ್ದಾರಿ ಅವರು ಕರಾರುವಾಕ್ಕಾಗಿ ಕೆಲಸವನ್ನು ಮಾಡಬೇಕು. ಆಗ ಅಂಥದ್ದಿದ್ದರೆ ಕೆಲಸ ಮುಗಿಬೇಕು, ವಿತಿನ್ ಸ್ಟಿಪ್ಯುಲೇಟೆಡ್ ಟೈಮ್, ಏನು ನಿಗದಿತ ಸಮಯ ಇದೆ ಅದರೊಳಗೆ ಮುಗಿಬೇಕು. ಇಲ್ಲ ಅಂದರೆ ಅವರಿಗೆ ಒಂದು ವಿವರಣಾತ್ಮಕವಾದಂಥ ಹಿಂಬರಹ, ಸಕಾರಣಗಳೊಂದಿಗೆ ಕೊಡುವಂಥ ಹಿಂಬರಹ ಇರಬೇಕು. ಈ ಥರದ ಪದ್ಧತಿಗಳನ್ನು ಈಗಾಗಲೇ ಜಿಲ್ಲೆಯಲ್ಲಿ ಅನುಷ್ಠಾನ ಮಾಡ್ತಾಯಿದ್ದೀವಿ, ತರಬೇತಿ ಕೊಡ್ತಾಯಿದ್ದೀವಿ. ನೀವು ಹೇಳಿದಂತೆ ಚಿಕ್ಕಬಳ್ಳಾಪುರ ನಗರಸಭೆಯಲ್ಲಿ ಇವತ್ತು ಜಿಲ್ಲಾಧಿಕಾರಿಗಳ ಕಚೇರಿಯ ನಮ್ಮ ಸಿಬ್ಬಂದಿಯವರು ಕೂಡ ಬಂದು ಸಮಗ್ರವಾಗಿ ಎಲ್ಲ ವಿಷಯ ನಿರ್ವಾಹಕರು ಅವರು ಟೇಬಲ್ ತಪಾಸಣೆಯನ್ನೆಲ್ಲ ಮಾಡ್ತಾಯಿದ್ದಾರೆ. ಎಷ್ಟು ಕಡತಗಳು ಪೆಂಡಿಂಗ್ ಇದ್ದಾವೆ, ಎಷ್ಟು ತಿಂಗಳಿಂದ ಇದ್ದಾವೆ, ಯಾರ್ಯಾರು ಅದಕ್ಕೆ ಕಾರಣ ಅಂತ ಎಲ್ಲರೂ ಯಾರ್ಯಾರು ಕಾರಣ ಇದ್ದಾರೆ ಅವ್ರ ಮೇಲೆ ನಿರ್ದಾಕ್ಷಿಣ್ಯವಾದ ಶಿಸ್ತು ಕ್ರಮ ತಗೊಳ್ತೀನಿ. ಅವ್ರ ಮೇಲೆ ಸೀರಿಯಸ್ ಕ್ರಮಗಳನ್ನು ಕೂಡ ತಗೊಳ್ತೀವಿ. ಯಾಕಂದರೆ ಇದಾಗಲೇ ಪದೇ ಹೇಳಿ ಸಾಕಷ್ಟು ಕಟ್ಟುನಿಟ್ಟಿನ ಸೂಚನೆಗಳನ್ನ ಕೊಟ್ಟು ಅದಾದಾಗ್ಯೂ ಕೂಡ ಇದು ಹೆಡ್ ಕ್ವಾರ್ಟ್ರು, ಜಿಲ್ಲಾ ಕೇಂದ್ರ ಇದು. ಈ ಜಿಲ್ಲಾ ಕೇಂದ್ರದಲ್ಲಿ ಈಗಾಗಲೇ ಮಾನ್ಯ ಸಚಿವರು ಮೊನ್ನೆ KDP-ನಲ್ಲಿ, ಮಾನ್ಯ ಶಾಸಕರುಗಳು, ಎಲ್ಲ ಜನಪ್ರತಿನಿಧಿಗಳು ಕೂಡ KDP-ನಲ್ಲೂ ಈ ಚರ್ಚೆ ಆಗಿದೆ, ವಿವಿಧ ಫೋರಮ್ಗಳಲ್ಲಿ ಚರ್ಚೆ ಆಗಿದೆ. ಅವರು ಜಿಲ್ಲೆಗಳಿಗೆ ಬಂದಂಥ ಸಂದರ್ಭದಲ್ಲಿ, ನಾವು ಕಚೇರಿಗಳಲ್ಲಿ ಇದ್ದಂಥ ಸಂದರ್ಭದಲ್ಲಿ ನಾಗರಿಕರು ಸಣ್ಣ ಕೆಲಸಗಳಿಗೆ ನಮ್ಮ ತನಕ ಹುಡ್ಕೊಂಬರೋವಂಥ ವ್ಯವಸ್ಥೆ ಇದೆ. ಇದೆಲ್ಲದರ ಹಿನ್ನೆಲೆಯಲ್ಲಿ ಈಗ ತಪಾಸಣೆ ಮಾಡಿದ್ವಿ. ನ್ಯೂನ್ಯತೆಗಳೇನೇನಿದ್ದಾವೆ ನಾನು ಆಗಲೇ ಹೇಳಿದಂತೆ ಕ್ರಮ ತಗೊಳ್ತೀನಿ. ಆದರೆ ಒಂದಂತೂ ಭಾಳ ಕಠಿಣವಾದ ಸೂಚನೆಯನ್ನು ಕೊಟ್ಟಿದ್ದೀನಿ. ಇದೇ ಪದ್ಧತಿ ಮುಂದುವರೆದರೆ ಭಾಳ ದೊಡ್ಡ ಗಂಭೀರ ಪರಿಣಾಮವನ್ನು ಸಂಬಂಧಪಟ್ಟವರು ಎದುರಿಸಬೇಕಾಗುತ್ತೆ ಅನ್ನೋ ಸೂಚನೆಯನ್ನು ಕೂಡ ಕೊಟ್ಟಿದ್ದೀನಿ. ಎಲ್ಲರಿಗೂ ಕೂಡ ಗುರಿ ಕೊಟ್ಟು ಪ್ರತಿ ಕಡತ ಇಷ್ಟು ಕಾಲ ಆಗಬೇಕು ಅನ್ನೋದಿದೆ. ಅದ್ರ ಜೊತೆಗೆ ಪ್ರತಿ ವಾರ, ಪ್ರತಿ 15 ದಿನಕ್ಕೊಮ್ಮೆ, ಪ್ರತಿ ತಿಂಗಳಿಗೆ ಬಾಕಿ ಪಟ್ಟಿಯನ್ನು ಪರಿಶೀಲನೆ ಮಾಡುವಂಥ ಕ್ರಮಗಳನ್ನು ಜಾರಿಗೆ ತಂದಿದ್ದೀವಿ. ಅದು ಭಾಳ ಪರಿಣಾಮಕಾರಿಯಾದಂಥ ವ್ಯವಸ್ಥೆ. ಕರಾರುವಾಕ್ಕಾಗಿ ನಾಗರಿಕರ ಸಮಸ್ಯೆಗಳಿಗೆ ಯಾರು ಸ್ಪಂದಿಸೋದಿಲ್ವೋ ಅಂಥವ್ರ ಮೇಲೆ ನಿರ್ದಾಕ್ಷಿಣ್ಯ ಕ್ರಮಗಳನ್ನು ಕೂಡ ತೆಗೆದುಕೊಳ್ತೀವಿ. ಅದೇ ಥರ ಒಳ್ಳೆ ಕೆಲಸ ಮಾಡೋವಂಥವ್ರು ಇದ್ದಾರೆ, ಅವ್ರನ್ನ ಬೆಂತಟ್ಟುವಂಥ ಕೆಲಸ, ಅವರಿಗೆ ಪ್ರೋತ್ಸಾಹ ಮಾಡುವಂಥ ಕೆಲಸನೂ ಕೂಡ ಮಾಡ್ತೀವಿ. ಒಟ್ಟಾರೆ ಸಾರ್ವಜನಿಕರಿಂದ ದೂರುಗಳು ಬಂದ ಹಿನ್ನೆಲೆಯಲ್ಲಿ ಚಿಕ್ಕಬಳ್ಳಾಪುರ ನಗರಸಭೆಗೆ ದಿಢೀರ್ ಭೇಟಿ ನೀಡಿದ್ದ ಜಿಲ್ಲಾಧಿಕಾರಿ ಜಿ ಪ್ರಭು ಅವರು ಅಧಿಕಾರಿಗಳ ಕಾರ್ಯವೈಖರಿಗೆ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿ ಫುಲ್ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಕ್ಯಾಮರಾ ಪರ್ಸನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಬ್ರೇಕ್ನ ನಂತರ MMTV ನ್ಯೂಸ್ ಮುಂದುವರಿಯುವುದು. ಆರೋಗ್ಯ ಕ್ಷೇತ್ರದಲ್ಲಿ ಕ್ರಾಂತಿ ಮೂಡಿಸಲು ಬಂದಿದೆ ಯುವರ್ ಹೆಲ್ತ್ ಪಾರ್ಟ್ನರ್ ಸಿದ್ವೀನ್ ಹಾಸ್ಪಿಟಲ್. ಸ್ಥಳ ದೊಡ್ಡಪಚನೆ ಮನೆ ರಸ್ತೆ, ಚಿಕ್ಕಬಳ್ಳಾಪುರ. ಅತ್ಯಾಧುನಿಕ ಸೌಲಭ್ಯಗಳನ್ನು ಹೊಂದಿರುವ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ. ನಮ್ಮಲ್ಲಿ ಕ್ಲಿನಿಕಲ್ ಸರ್ವಿಸಸ್, ಕ್ರಿಟಿಕಲ್ ಅಂಡ್ ಎಮರ್ಜೆನ್ಸಿ ಕೇರ್,
ಸರ್ಜಿಕಲ್ ಸರ್ವಿಸಸ್, ಡಯಾಗ್ನೋಸ್ಟಿಕ್ ಸರ್ವಿಸಸ್ ಇನ್ನಿತರ ಸೌಲಭ್ಯಗಳು ಲಭಿಸಲಿದೆ. ನುರಿತ ತಜ್ಞ ವೈದ್ಯರು, ಉತ್ತಮ ಚಿಕಿತ್ಸೆ, ಉತ್ತಮ ಆರೈಕೆಯೊಂದಿಗೆ ಈಗಾಗಲೇ ಮನೆ ಮಾತಾಗಿದೆ. ಪ್ರತಿನಿತ್ಯ 24 ಗಂಟೆಗಳ ಆರೋಗ್ಯ ಸೇವೆ ಲಭ್ಯ. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಇದೆ. ನಿಮ್ಮ ಆರೋಗ್ಯವೇ ನಮ್ಮ ಧ್ಯೇಯ. ಯುವರ್ ಹೆಲ್ತ್ ಪಾರ್ಟ್ನರ್ ಸಿದ್ವೀನ್ ಹಾಸ್ಪಿಟಲ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 74832 68887. ಮಕ್ಕಳ ಶೈಕ್ಷಣಿಕ ಭವಿಷ್ಯಕ್ಕೆ ಏಕೈಕ ಆಯ್ಕೆ ಕೆಸಿಎನ್ ಇಂಟರ್ನ್ಯಾಷನಲ್ ಸ್ಕೂಲ್. ಸ್ಥಳ ಎಂಜಿ ರಸ್ತೆ, ನಿಮ್ಮಾಕಲಕುಂಟೆ, ಅಣಕನಗೊಂದಿ ರಸ್ತೆ, ಚಿಕ್ಕಬಳ್ಳಾಪುರ. 2026-27ನೇ ಸಾಲಿಗೆ ದಾಖಲಾತಿಗಳು ಪ್ರಾರಂಭ. ಉತ್ತಮ ಕಲಿಕಾ ವಾತಾವರಣಕ್ಕೆ ಹೇಳಿ ಮಾಡಿಸಿದ ತಾಣ. ಪರಿಣತಿ ಶಿಕ್ಷಕ ವೃಂದ, ಸಾರಿಗೆ ಸೌಕರ್ಯ, ಉತ್ತಮ ಕ್ರೀಡಾಂಗಣ, ಶಿಕ್ಷಣದ ಜೊತೆ ಪಠ್ಯೇತರ ಚಟುವಟಿಕೆಗಳಿಗೆ ಆದ್ಯತೆ ನೀಡಲಾಗುವುದು. ಇನ್ನೇಕೆ ತಡ, ಇಂದೇ ಭೇಟಿ ಕೊಡಿ ಕೆಸಿಎನ್ ಇಂಟರ್ನ್ಯಾಷನಲ್ ಸ್ಕೂಲ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8050605472. ನಿಮ್ಮ ಮಕ್ಕಳ ಅತ್ಯುತ್ತಮ ಶೈಕ್ಷಣಿಕ ಪ್ರಗತಿಗೆ ಒಂದೇ ಆಯ್ಕೆ. ಎಸ್ಎಲ್ವಿ ಇಂಟರ್ನ್ಯಾಷನಲ್ ಸ್ಕೂಲ್ ಕೋ ಎಜುಕೇಷನ್ ಅಂಡ್ ರೆಸಿಡೆನ್ಷಿಯಲ್ ಇದೀಗ ಎಐ ಪವರ್ಡ್ ಕ್ಯಾಂಪಸ್ನೊಂದಿಗೆ. ಎಸ್ಎಲ್ವಿ ಇಂಟರ್ನ್ಯಾಷನಲ್ ಸ್ಕೂಲ್ ಸ್ಟ್ಯಾಂಡ್ಸ್ ಆಸ್ ಅ ಸಿಂಬಲ್ ಆಫ್ ಅಕಾಡೆಮಿಕ್ ಎಕ್ಸಲೆನ್ಸ್. ಸ್ಥಳ ಚನ್ನರಾಯಪಟ್ಟಣ ರಸ್ತೆ, ವಿಜಯಪುರ, ದೇವನಹಳ್ಳಿ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ನರ್ಸರಿಯಿಂದ 9ನೇ ತರಗತಿಯವರೆಗೆ ಐಸಿಎಸ್ಸಿ ಸಿಲೆಬಸ್ಗೆ 2026-27ನೇ ಸಾಲಿಗೆ ದಾಖಲಾತಿಗಳು ಪ್ರಾರಂಭ. ಸೀಮಿತ ಸೀಟ್ಗಳು ಮಾತ್ರ ಲಭ್ಯ. ಉತ್ತಮ ಕಲಿಕಾ ವಾತಾವರಣ, ಸ್ಮಾರ್ಟ್ ತರಗತಿಗಳು, ಅನುಭವಿ ಶಿಕ್ಷಕರಿಂದ ಬೋಧನೆ, ಹಾಸ್ಟೆಲ್ನಲ್ಲಿ ಸುಸಜ್ಜಿತ ಕೊಠಡಿಗಳು, ರುಚಿಯಿಂದ ಕೂಡಿದ ಮಕ್ಕಳಿಗೆ ಉಪಹಾರ ಹಾಗೂ ಊಟದ ವ್ಯವಸ್ಥೆ, ಮಕ್ಕಳ ಸುರಕ್ಷತೆಗಾಗಿ ಸಿಸಿಟಿವಿ, ಜಿಪಿಎಸ್ ತಂತ್ರಜ್ಞಾನದೊಂದಿಗೆ ಸಾರಿಗೆ ಸೌಲಭ್ಯ, ಕ್ರೀಡೆ, ಪಠ್ಯೇತರ ಚಟುವಟಿಕೆಗಳಿಗೆ ಪ್ರೋತ್ಸಾಹ, ಕಂಪ್ಯೂಟರ್, ಸ್ಟೆಮ್, ರೋಬೋಟಿಕ್ಸ್, ಸೈನ್ಸ್ ಹಾಗೂ ಕ್ರೀಡೋ ಲ್ಯಾಬ್ ಸೇರಿದಂತೆ ಮತ್ತಿತರ ಸೌಲಭ್ಯಗಳನ್ನು ಹೊಂದಿದೆ. ವಿಶೇಷ ಸೂಚನೆ: ಹಾಸ್ಟೆಲ್ ಸೌಲಭ್ಯಕ್ಕಾಗಿ ವಿಶೇಷ ಆಫರ್. ಮೊದಲು ದಾಖಲಾತಿಯಾಗುವ 50 ಮಂದಿಗೆ ಕೇವಲ 99,000 ರೂಗಳು ಮಾತ್ರ. ಇನ್ನೇಕೆ ತಡ, ಇಂದೇ ಭೇಟಿ ಕೊಡಿ ಎಸ್ಎಲ್ವಿ ಇಂಟರ್ನ್ಯಾಷನಲ್ ಸ್ಕೂಲ್ ಕೋ ಎಜುಕೇಷನ್ ಅಂಡ್ ರೆಸಿಡೆನ್ಷಿಯಲ್. ಕಾವೇರಿ ಬೋರ್ವೆಲ್ಸ್ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಬೋರ್ವೆಲ್ ಕೊರೆಸುವ ಸಮಸ್ತ ಆತ್ಮೀಯ ರೈತ ಬಾಂಧವರಿಗೆ ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಡಗಲ್ ಪಾತೂರ್ ಅಮರೀಶ್ ರವರ ವತಿಯಿಂದ ಸಂತಸದ ಸುದ್ದಿ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ 2% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಹಾಗೆಯೇ ಮತ್ತೊಂದು ಸಂತಸ ಸುದ್ದಿ ಎಂದರೆ ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಪ್ರೀತಿಯ ರೈತ ಬಾಂಧವರಿಗೆ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೇಲ್ಯೂರ್ ಆದಲ್ಲಿ 25% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಸೇರಿದಂತೆ ಇನ್ನಿತರ ಯಾವುದೇ ಚಾರ್ಜ್ಗಳು ಇರುವುದಿಲ್ಲ. ಬಾಲಕಿಯರ ಉಜ್ವಲ ಭವಿಷ್ಯಕ್ಕೆ ಪೋಷಕರ ಮೊದಲ ಆಯ್ಕೆ ಸಂತ ಜೋಸೆಫ್ ಕಾನ್ವೆಂಟ್ ಬಾಲಕಿಯರ ಪದವಿ ಪೂರ್ವ ಕಾಲೇಜು. ಸ್ಥಳ ಶಿಡ್ಲಘಟ್ಟ ರಸ್ತೆ, ಚಿಕ್ಕಬಳ್ಳಾಪುರ. 2026-27ನೇ ಸಾಲಿನ ದಾಖಲಾತಿಗಳು ಪ್ರಾರಂಭ. ಜಿಲ್ಲೆಯ ನಂಬರ್ 1 ಬಾಲಕಿಯರ ಪಿಯು ಕಾಲೇಜ್. 100% ಫಲಿತಾಂಶದೊಂದಿಗೆ ಜಿಲ್ಲಾ ಮಟ್ಟದಲ್ಲಿ ನಿರಂತರವಾಗಿ ಪ್ರಥಮ ಶ್ರೇಣಿ ಪಡೆಯುತ್ತಿರುವ ಏಕೈಕ ಕಾಲೇಜು. ಲಭ್ಯವಿರುವ ಕೋರ್ಸ್ಗಳು ಪಿಸಿಎಂಬಿ, ಪಿಸಿಎಂಸಿಎಸ್ ಜೊತೆಗೆ ಸಿಇಟಿ ಮತ್ತು ನೀಟ್, ಜೆಇಇ ತರಬೇತಿ, ಇಬಿಎಸಿಎಸ್ ಜೊತೆಗೆ ಸಿಎ ಮತ್ತು ಕ್ಲಾಟ್ ಫೌಂಡೇಶನ್ ತರಬೇತಿ, ಎಚ್ಇಪಿಎಸ್ ಜೊತೆಗೆ ಕೆಎಎಸ್, ಐಎಎಸ್ ಮತ್ತು ಇತರ ಸ್ಪರ್ಧಾತ್ಮಕ ಪರೀಕ್ಷೆಗಳ ವಿಶೇಷ ತರಬೇತಿ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9741670812. ಶಾಪಿಂಗ್ ಮಾಡೋಕೆ ಟೈಮ್ ಇಲ್ವಾ? ಇನ್ನ ಅದರ ಚಿಂತೆ ಬಿಡಿ. ಶಾಪಿಂಗ್ ಪ್ರಿಯರಿಗಾಗಿ ಬಂದಿದೆ ಶ್ರೀ ಹರೀಂದ್ರ ಕ್ರಿಯೇಷನ್ಸ್ ಆನ್ಲೈನ್ ಶಾಪಿಂಗ್. ನಮ್ಮಲ್ಲಿ ಕಾಂಚೀವರಂ, ಮೈಸೂರು ಸಿಲ್ಕ್, ಬನಾರಸ್, ಪೈಥಾನಿ, ತುಷಾರ್, ಪಟೋಲಾ, ಲೆನಿನ್, ಜಾರ್ಜೆಟ್,
ಸೆಮಿ ಕ್ರೇಪ್, ಮಂಗಳಗಿರಿ ಸಿಲ್ಕ್, ವಿಸ್ಕೋಸ್, ಮಾಡೆಲ್ ಸಿಲ್ಕ್, ಕಾಟನ್, ಸೆಮಿ ಕಂಚಿ, ಆರ್ಗ್ಯಾನ್ಸಾ, ಡಿಸೈನರ್ ಸ್ಯಾರೀಸ್, ಹ್ಯಾಂಡ್ಲೂಮ್ ಸ್ಯಾರೀಸ್, ರೆಡಿ ಬ್ಲೌಸಸ್, 2 ಪೀಸ್ ಅಂಡ್ 3 ಪೀಸ್ ಕುರ್ತಿ ಸೇರಿದಂತೆ ಇನ್ನು ಮುಂತಾದ ವೆರೈಟಿಗಳಲ್ಲಿ ಸ್ಯಾರಿಗಳು ಲಭ್ಯವಿದೆ. ಅದು ಸಹ ನಿಮ್ಮ ಕೈಗೆಟುಕುವ ಬೆಲೆಯಲ್ಲೇ. ಕುಳಿತಲ್ಲೇ ನಿಮ್ಮ ಬೆರಳ ತುದಿಯಿಂದ ಒಂದು ಕ್ಲಿಕ್ ಮಾಡಿದರೆ ಸಾಕು, ನಿಮಗಿಷ್ಟವಾದ ಬಣ್ಣದ ಸ್ಯಾರೀಸ್ ನಿಮ್ಮ ಮನೆ ತಲುಪುತ್ತೆ. ನಿಮ್ಮ ಒಂದೇ ಒಂದು ಕ್ಲಿಕ್ನಲ್ಲಿ ಕುಳಿತಲ್ಲೇ ಭರಪೂರ ಶಾಪಿಂಗ್ ಅನುಭವ ನೀಡುತ್ತದೆ. ಶ್ರೀ ಹರೀಂದ್ರ ಕ್ರಿಯೇಷನ್ಸ್ ಆನ್ಲೈನ್ ಶಾಪಿಂಗ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8951343759. ಚಿಕ್ಕಬಳ್ಳಾಪುರ ಜನತೆಗೆ ಸಂತಸದ ಸುದ್ದಿ. ಗ್ರಾಹಕರ ವಿಶ್ವಾಸಕ್ಕೆ ಹೆಸರಾದ ಎಯು ಜ್ಯುವೆಲರ್ಸ್ನಲ್ಲಿ ಬಂಪರ್ ಆಫರ್. ಗೆಟ್ 50% ಡಿಸ್ಕೌಂಟ್ ಆನ್ ಆಲ್ ಗೋಲ್ಡ್ ಜ್ಯುವೆಲರಿ ಮೇಕಿಂಗ್ ಚಾರ್ಜಸ್. ಗೆಟ್ 25% ಡಿಸ್ಕೌಂಟ್ ಆನ್ ಸಿಲ್ವರ್ ಜ್ಯುವೆಲರಿ ಮೇಕಿಂಗ್ ಚಾರ್ಜಸ್. ಪ್ರತಿ 20,000 ರು ಚಿನ್ನ ಬೆಳ್ಳಿ ಖರೀದಿಯಲ್ಲಿ ಒಂದು ಕೂಪನ್ ದೊರೆಯುತ್ತದೆ. ಲಕ್ಕಿ ಡ್ರಾ ಅವಧಿ ದಿನಾಂಕ 25/4/2026 ಎಯು ಜ್ಯುವೆಲರ್ಸ್ನಲ್ಲಿ ಚಿನ್ನ ಉಳಿತಾಯ ಯೋಜನೆ ಲಭ್ಯ. ಸ್ವರ್ಣ ವರ್ಷ ಹಾಗೂ ಚಿನ್ನ ವರ್ಷ ಎಂಬ ಮಾಸಿಕ ಚಿನ್ನ ಉಳಿತಾಯ ಯೋಜನೆಯನ್ನ ನಿಮಗಾಗಿ ಸಾದರಪಡಿಸುತ್ತಿದೆ. ಈ ಯೋಜನೆಯ ಮೂಲಕ ಖರೀದಿಸುವ ಚಿನ್ನಾಭರಣಗಳ ಮೇಲೆ ಮೇಕಿಂಗ್ ಚಾರ್ಜ್ ಮತ್ತು ವೇಸ್ಟೇಜ್ ಇರುವುದಿಲ್ಲ. ಇನ್ನೇಕೆ ತಡ? ಎಯು ಜ್ಯುವೆಲರ್ಸ್ನಲ್ಲಿ ಚಿನ್ನ ಖರೀದಿಸಿ ನಿಮ್ಮ ಬಾಳನ್ನ ಬಂಗಾರವಾಗಿಸಿಕೊಳ್ಳಿ. ನಿಮ್ಮ ಹತ್ತಿರದ ಶಾಖೆಗೆ ಇಂದೇ ಭೇಟಿ ಕೊಡಿ. ನಮ್ಮ ಶಾಖೆಗಳು ಬಿಬಿ ರಸ್ತೆ ಚಿಕ್ಕಬಳ್ಳಾಪುರ, ಬಿಜಿಎಸ್ ಶಾಲೆ ರಸ್ತೆ ಬಾಗೇಪಲ್ಲಿ, ಬಿಎಚ್ ರಸ್ತೆ ಗೌರಿಬಿದನೂರು, ಕೆಆರ್ ರಸ್ತೆ ಹೊಸಕೋಟೆ. ಇನ್ನೊಂದು ಪೊಲೀಸ್ ಠಾಣೆ ಎದುರೇ ಕಳ್ಳರು ಹಾಡಹಗಲೇ ಬೈಕ್ನ ಡಿಕ್ಕಿಯಲ್ಲಿದ್ದ ಹಣ ದೋಚಿರುವ ಘಟನೆ ನಡೆದಿದೆ. ಕಳ್ಳರು ಹಾಡಹಗಲೇ ಬೈಕ್ನ ಡಿಕ್ಕಿಯಲ್ಲಿದ್ದ 1 ಲಕ್ಷ ಹಣ ದೋಚಿರುವ ಘಟನೆ ಕೋಲಾರ ಜಿಲ್ಲೆ ಕೆಜಿಎಫ್ ತಾಲೂಕು ಬೇತಮಂಗಲದಲ್ಲಿ ನಡೆದಿದೆ. ಕಳ್ಳರ ಕೈಚಳಕ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಇನ್ನು ಬೇತಮಂಗಲ ನ್ಯೂಟನ್ ನಿವಾಸಿ ರಮೇಶ್ ಎಂಬುವವರು ಕೆನರಾ ಬ್ಯಾಂಕ್ನಲ್ಲಿ ಹಣ ಡ್ರಾ ಮಾಡಿ ಬೈಕ್ ನಿಲ್ಲಿಸಿ ಅಂಗಡಿಗೆ ಹೋಗಿ ಬರುತ್ತಿದ್ದಂತೆ ಬೈಕ್ ಡಿಕ್ಕಿಯಲ್ಲಿದ್ದ ಹಣ ಕಳ್ಳರು ದೋಚಿ ಪರಾರಿಯಾಗಿದ್ದಾರೆ. ಕೂಡಲೇ ರಮೇಶ್ ಜೊತೆಗಿದ್ದ ಮಗ ಕೂಗಿಕೊಂಡ. ಕೂಡಲೇ ಕಳ್ಳರನ್ನು ಸಾರ್ವಜನಿಕರು ಬೆನ್ನತ್ತಿದ್ದಾರೆ. ಕಳ್ಳರನ್ನು ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಪೊಲೀಸ್ ಠಾಣೆ ಎದುರೇ ಈ ಘಟನೆ ನಡೆದಿರುವುದು ಸ್ಥಳೀಯರ ಚರ್ಚೆಗೆ ಗ್ರಾಸವಾಗಿದೆ. ಇಷ್ಟೆಲ್ಲ ನಡೆದರೂ ಪೊಲೀಸರು ಸುಮ್ಮನಿದ್ದ ಬಗ್ಗೆ ಸ್ಥಳೀಯರು ಬೇಸರ ವ್ಯಕ್ತಪಡಿಸಿದ್ದಾರೆ. ಬೇತಮಂಗಲ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಕ್ಯಾಮರಾ ಪರ್ಸನ್ ಪ್ರವೀಣ್ ಜೊತೆ ಕಳವಾರ ಅರುಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಪೆರೇಸಂದ್ರದಲ್ಲಿ ಜೈ ಅಂಬೇಡ್ಕರ್ ಚಾಲಕರ ಸಂಘದ ನೂತನ ಕಚೇರಿ ಉದ್ಘಾಟನೆ ಹಾಗೂ ಲೋಕಾರ್ಪಣೆ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಿತು. 200ಕ್ಕೂ ಹೆಚ್ಚು ಸದಸ್ಯರನ್ನು ಒಳಗೊಂಡಿರುವ ಈ ನೂತನ ಸಂಘದ ಕಾರ್ಯಕ್ರಮದಲ್ಲಿ ವಿವಿಧ ಗಣ್ಯರು ಭಾಗವಹಿಸಿ ಚಾಲಕರಿಗೆ ಶುಭ ಹಾರೈಸಿದರು. ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಲಾರಿ ಚಾಲಕ ಮಾಲೀಕರಿಗೆ ಎಲ್ಲರೂ ಒಟ್ಟಾರಿಗೆ ಚಿಕ್ಕಬಳ್ಳಾಪುರ ತಾಲೂಕಿನ ಪೆರೇಸಂದ್ರದಲ್ಲಿ 200ಕ್ಕೂ ಹೆಚ್ಚು ಸದಸ್ಯರನ್ನ ಹೊಂದಿರುವ ಜೈ ಅಂಬೇಡ್ಕರ್ ಚಾಲಕರ ಸಂಘದ ನೂತನ ಕಚೇರಿಗೆ ಗಣ್ಯರ ಸಮ್ಮುಖದಲ್ಲಿ ಲೋಕಾರ್ಪಣೆ ಮಾಡಲಾಯಿತು. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿದ್ದ ಗುಡಿಬಂಡೆ ವೃತ್ತ ನಿರೀಕ್ಷಕ ಮುನಿಕೃಷ್ಣಪ್ಪ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ್ದಾರೆ. ಚಾಲಕರ ಸಂಘಗಳು ಸಮಾಜಮುಖಿ ಕಾರ್ಯಗಳಲ್ಲಿ ತೊಡಗಬೇಕು ಹಾಗೂ ಸಂಘಟನೆಯ ಮೂಲಕ ಚಾಲಕರ ಹಕ್ಕುಗಳಿಗೆ ಬಲ ನೀಡಬೇಕು ಎಂದು ತಿಳಿಸಿದ್ದಾರೆ. ಇನ್ನು ಶಿಕ್ಷಣ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಚಾಲಕರ ಮಕ್ಕಳನ್ನ ಸನ್ಮಾನಿಸಿ ಅಭಿನಂದಿಸಲಾಯಿತು. ಜೈ ಅಂಬೇಡ್ಕರ್ ಚಾಲಕರ ಸಂಘನ ನೋಂದಣಿ ಮಾಡಿಸಿ ಈ ನಮ್ಮ ಪೆರೇಸಂದ್ರದಲ್ಲಿ ಒಂದು ಸಂಘನ ಸೃಷ್ಟಿ ಮಾಡಿ ಅದರಿಂದ ಸಾಕಷ್ಟು ಜನಕ್ಕೆ ಅನುಕೂಲಗಳನ್ನ ಮಾಡಿಕೊಡ್ಬೇಕು ಅಂತೇಳಿ ಒಂದು ಒಳ್ಳೆಯ ಧ್ಯೇಯ ಉದ್ದೇಶದಿಂದ ಸಂಘನ ನೋಂದಣಿ ಮಾಡಿರ್ತಕ್ಕಂಥ ಸಂಘದ ಅಧ್ಯಕ್ಷರೇ, ಉಪಾಧ್ಯಕ್ಷರೇ, ಕಾರ್ಯದರ್ಶಿಗಳೇ, ಖಜಾಂಚಿಗಳೇ ಮತ್ತು ಎಲ್ಲ ಪದಾಧಿಕಾರಿಗಳೇ, ಸಂಘದ ಎಲ್ಲ ಸದಸ್ಯರೇ, ಎಲ್ರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. DL ಇಟ್ಕೊಂಡಿದ್ದೀರಿ, ನಿಮ್ಮ ಗಾಡಿಗೆ ಇನ್ಶೂರೆನ್ಸ್ ಇದೆ, ನೀವೆಲ್ಲ ಸಂಚಾರಿ ನಿಯಮಗಳನ್ನ ಪಾಲನೆ ಮಾಡಿದ್ದೀರಿ. ಒಂದು ಪಕ್ಷ ನಿಮ್ಮ ಕಡೆಯಿಂದನೇ ಏನೋ ಒಂದು ಅಚಾತುರ್ಯ ಆಗಿ ತಪ್ಪಾಗಿರ್ಬೋದು, ಅಥವಾ ಎದುರುಗಡೆಯಿಂದ ಬರೋ ವಾಹನ ಅವನು ನಿಮ್ಮ ಥರ ಚಾಲಕನೇ, ಅಥವಾ ಅವನ ಕಡೆಯಿಂದನೇ ತಪ್ಪಾಗಿರ್ಬೋದು. ಆದಾಗ ಯಾರಿಗಾದರೂ ಗಾಯಗಳಾದರೆ ಅಥವಾ ಇನ್ನೊಂದು ಮತ್ತೊಂದು ಏನಾದರೂ ಸಂಭವಿಸಿದರೆ ಧೈರ್ಯವಾಗಿ ನೀವು ಅದನ್ನು ಅಟೆಂಡ್ ಮಾಡಬೇಕು.
ಆಕ್ಸಿಡೆಂಟ್ ಆಗ್ಬಿಡ್ತಪ್ಪ ಅಂದ್ಬಿಟ್ಟು ಗಾಬರಿ ಪಟ್ಬಿಟ್ಟು ಓಡೋಗೋದಾಗ್ಲಿ ಅಥವಾ ಗಾಡಿನ ತಗೊಂಡು ಹೋಗ್ಬಿಡೋದಾಗ್ಲಿ ಇದನ್ನು ಯಾವುದೇ ಕಾರಣಕ್ಕೂ ಮಾಡಬಾರ್ದು. ಒಂದು ವೇಳೆ ನಿಮ್ಮ ಹತ್ರ ಈ ಏನು DL ಆಗಲಿ ಅಥವಾ ಬೇರೆ ಇನ್ಶೂರೆನ್ಸ್ ಇನ್ನೊಂದು ಮತ್ತೊಂದು ಗಾಡಿ ಡಾಕ್ಯುಮೆಂಟ್ಸ್ ಆಗಲಿ ಇಲ್ಲದೇ ಇದ್ದಂಥ ಪಕ್ಷದಲ್ಲೂ ಸಹ ಏನಾಗ್ತದೆ, ಇವಾಗ ಆಕ್ಸಿಡೆಂಟ್ ಆದಾಗ ಯಾರೋ ನಿಮ್ಮದೇ ತಪ್ಪಿರುತ್ತೋ ಎದುರುಗಡೆ ತಪ್ಪಿರುತ್ತೋ ಯಾರೋ ಒಬ್ಬರು ಅಮಾಯಕರಿಗೆ ಏನೋ ಒಂದು ಗಾಯ ಆಗಿರುತ್ತೆ. ಸರಿಯಾದ ಸಮಯದಲ್ಲಿ ಅದಕ್ಕೊಂದು ಚಿಕಿತ್ಸೆ ಸಿಕ್ಕಿದ್ರೆ ಅವರು ಗುಣ ಹಾಕೋದಕ್ಕೆ ಅದು ತುಂಬ ಅನುಕೂಲ ಆಗುತ್ತೆ. ಇವಾಗ ಏನು ಜನ ನಿಬಿಡುವ ಪ್ರದೇಶದಲ್ಲಿ ಜನವಿರೋ ಕಡೆ ಆಯಿತು ಅಂತಂದರೆ ಪರವಾಗಿಲ್ಲ, ಯಾರೋ ಒಬ್ಬರು ತೊಗೊಂಡೋಗ್ತಾರೆ. ಅದೇ ಯಾರು ಇಲ್ಲದೇ ಇರೋ ಕಡೆ ಅಂತ ಆದಾಗ ನೀವು ಚಾಲಕರು ಅದನ್ನು ಜವಾಬ್ದಾರಿ ತಗೊಂಡು ಯಾರಾದರೂ ಗಾಯಗಳಿದ್ದಾಗ ಆಸ್ಪತ್ರೆಗೆ ಸೇರಿಸಬೇಕು. ಅಲ್ಲಿಂದ ಆಕ್ಸಿಡೆಂಟು ನಾನು ಹೇಳಿದ್ನಲ್ಲ, ಇದು ಯಾವುದೇ ಉದ್ದೇಶ ಇರೋದಿಲ್ಲ, ಆಕಸ್ಮಿಕವಾಗಿ ಸಂಭವಿಸಬಾರ್ದಂಥ ಘಟನೆ ಅಂತ ಎಲ್ಲರಿಗೂ ಗೊತ್ತು, ಸಾರ್ವಜನಿಕರಿಗೂ ಗೊತ್ತಿರ್ತದೆ, ಎಲ್ಲರಿಗೂ ಗೊತ್ತಿರ್ತದೆ. ಅಂಥ ಆಕ್ಸಿಡೆಂಟ್ಗಳು ಸಂಭವಿಸ್ಬೋದು ಆದಾಗ ನಾವೇನು ಕೇಸ್ಗಳು ಮಾಡ್ತೀವಿ ಎಲ್ಲ ಮಾಡ್ತೀವಿ, ನಾವು ಪ್ರೊಸೀಜರ್ಸ್ ಏನು ಫಾಲೋ ಮಾಡ್ತೀವಿ ಅದೆಲ್ಲ ಏನಕ್ಕೆ ಗಾಯಾಳುಗಳಿಗೆ, ನೊಂದವ್ರಿಗೆ, ಅಕಸ್ಮಾತಾಗಿ ಏನಾದ್ರು ಮೃತಪಟ್ಟವ್ರಿಗೆ ಅವ್ರಿಗೆ ಇನ್ಶೂರೆನ್ಸಿನ ಅನುಕೂಲಗಳು ಆಗಬೇಕು ಅನ್ನೋ ಕಾರಣಕ್ಕೇ ನಾವು ಕೇಸ್ ರಿಜಿಸ್ಟರ್ ಮಾಡಿ ಪ್ರೊಸೀಜರ್ಸ್ ಮಾಡ್ತೀವಿ. ಬಿಟ್ಟರೆ ಅವ್ರಿಗೆ ಶಿಕ್ಷೆ ಅನ್ನೋದು ಇದರಲ್ಲಿ ಏನು ಆಕ್ಸಿಡೆಂಟ್ ಕೇಸಲ್ಲಿ ಶಿಕ್ಷೆ ಅನ್ನೋದಕ್ಕೆ ಯಾವುದೇ ಪ್ರಾಮುಖ್ಯತೆ ಇಲ್ಲ. ಸೊ ಆ ಕಾರಣದಿಂದ ನೀವೆಲ್ಲರೂ ಅರ್ಥ ಮಾಡ್ಕೊಬೇಕು ಕರೆಕ್ಟಾಗಿ. ಯಾವುದೇ ಕಾರಣಕ್ಕೂ ಅಕಸ್ಮಿತವಾಗಿ ಯಾವುದಾದ್ರೂ ಸಂಭವಿಸಿದಾಗ ಇಲ್ಲ ಪೊಲೀಸವ್ರಿಗೆ ಕರೆಕ್ಟಾಗಿ ಅಲ್ಲಿಂದನೇ ಸ್ಥಳದಿಂದನೇ ಇನ್ಫಾರ್ಮೇಷನ್ ಕೊಡಬೇಕು. ಅಲ್ಲಿ ಯಾರು ಜನ ಸೇರ್ತಾರೆ ಇಲ್ಲ ನಿಮ್ಗೇನೋ ತೊಂದರೆ ಮಾಡ್ತಾರೆ ಅನ್ನೋದಿದ್ದರೆ ಇಮಿಡಿಯೇಟಾಗಿ ಪೊಲೀಸವ್ರಿಗೆ ಮಾಹಿತಿ ಕೊಡಬೇಕು. ಎರಡನೇದು, ಯಾರಾದರೂ ಗಾಯಗಳಿದ್ದರೆ ಏನಾದರೂ ಏಟುಗಳಾಗಿದ್ದರೆ ಅವ್ರನ್ನ ಶೀಘ್ರವಾಗಿ ಹಾಸ್ಪಿಟ್ಲಿಗೆ ಸೇರಿಸುವಂಥ ಒಂದು ಕೆಲಸನ ನೀವೆಲ್ಲರೂ ಅರ್ಥ ಮಾಡ್ಕೊಂಡು ಮಾಡಬೇಕು. ಇದೇ ವೇಳೆ ಸಂಘದ ನೂತನ ಪದಾಧಿಕಾರಿಗಳಿಗೆ ಗೌರವ ಸಮರ್ಪಿಸಿ ಅಭಿನಂದಿಸಲಾಯಿತು. ಕಾರ್ಯಕ್ರಮದಲ್ಲಿ ಚಾಲಕರು, ಸಾರ್ವಜನಿಕರು ಹಾಗೂ ವಿವಿಧ ಸಂಘಟನೆಗಳ ಮುಖಂಡರು ಭಾಗವಹಿಸಿದರು. ಇನ್ನು ಪೆರೇಸಂದ್ರದಲ್ಲಿ ಜೈ ಅಂಬೇಡ್ಕರ್ ಚಾಲಕರ ಸಂಘದ ನೂತನ ಕಚೇರಿ ಉದ್ಘಾಟನೆ ಸಂಭ್ರಮದಿಂದ ನೆರವೇರಿದ್ದು, ಶಿಕ್ಷಣದಲ್ಲಿ ಸಾಧನೆ ಮಾಡಿದ ವಿದ್ಯಾರ್ಥಿಗಳಿಗೆ ಸನ್ಮಾನ ಕಾರ್ಯಕ್ರಮ ವಿಶೇಷ ಆಕರ್ಷಣೆಯಾಗಿತ್ತು. ಒಂದು ಸ್ಟೇಷನ್ದು ಒಂದು ಗಲಾಟೆ ಆಗಿರಲಿ, ಒಂದು ಚಾಲಕನ ಪರವಾಗಿ ನಿಂತ್ಕೊಂಡು ನ್ಯಾಯ ಒದಗಿಸ್ಕೊಂಡು ಬರ್ತಾ ಇದ್ದೆ. ಅದು ನಮ್ಮ ಚಾಲಕರು ಎಲ್ಲರೂ ಸೇರಿ ನನ್ನನ್ನು ಗುರುತಿಸಿ, ಇಲ್ಲ ನಾವು ಒಂದು ಗಟ್ಟಿಯಾಗಿ ಒಂದು ಸಂಘಟನೆ ಕಟ್ಟಬೇಕು ಅಂತ ನಮ್ಮ ಗೌರವ ಅಧ್ಯಕ್ಷರು ಇವರು ಮಂಜುನಾಥ್ ಅವರು, ಆಮೇಲೆ ನಮ್ಮ ಗುಡಿಬಂಡೆ ಅಧ್ಯಕ್ಷರು, ಆಮೇಲೆ ನಮ್ಮ ಉಪಾಧ್ಯಕ್ಷ ಶಿವಕುಮಾರ್ ಅವರು, ಎಲ್ಲ ಪದಾಧಿಕಾರಿಗಳು ನಮ್ಮ ಸ್ನೇಹಿತರುಗಳು ಬಂದು ಮನೆ ಆಫೀಸ್ ಹತ್ರ ಬಂದು ಅಂತ ಕೂತ್ಕೊಂಡು ಒಂದು ಮರದ ಕೆಳಗೆ ಕೂತ್ಕೊಂಡು ನಾವು ಚರ್ಚೆ ಮಾಡಿಕೊಂಡು, ಇಲ್ಲ ನಾವು ಚಾಲಕರಿಗೆ ಒಂದು ಸ್ಟ್ಯಾಂಡನ್ನು ಕೊಡಬೇಕು, ನಾವು ಇವತ್ತು ಒಂದು ಅದ್ದೂರಿಯಾಗಿ ಕಾರ್ಯಕ್ರಮ ಮಾಡಿ ನಾವು ಅದನ್ನು ಕಾರ್ಯಕ್ರಮ ಮಾಡಬೇಕು ಅಂದರೆ ನಮ್ಮ ಸಂಘಟನೆ ನೋಂದಣಿ ಆಗಬೇಕಾಗಿ ಆ ನೋಂದಣಿ ಮಾಡಿಸ್ಕೊಂಡು ಇವತ್ತು 2 ತಿಂಗಳಲ್ಲಿ 200 ಜನ ನಮ್ಮಲ್ಲಿ ಮೆಂಬರ್ಶಿಪ್ ಆಗಿದ್ದಾರೆ. ಆ 200 ಜನಕ್ಕೆ ಇವತ್ತು ಆ 200 ಜನನೂ ಮಾತಾಡಿ ಅವ್ರ ಪರ್ಮಿಷನ್ ತಗೊಂಡು ಇವತ್ತೊಂದು ಅದ್ದೂರಿಯಾಗಿ ನಾನು ಈ ಕಾರ್ಯಕ್ರಮ ಮಾಡ್ತಾಯಿದ್ದೀನಿ. ಇವತ್ತು ಡ್ರೈವರ್ ಇಲ್ಲ ಅಂದರೆ ಪ್ರತಿಯೊಂದು ಯಾವುದೇ ಒಂದು ಕೆಲಸನೂ ನಡೆಯಲ್ಲ. ಡ್ರೈವರ್ ಅವರ ಕಷ್ಟ ಇಲ್ಲದೆ ಒಂದು ಕೆಲಸ ಪ್ರಪಂಚದಲ್ಲಿ ಎಲ್ಲೇ ಆಗಲಿ ಒಂದು ಕೆಲಸ ನಂಗೆ ತೋರಿಸ್ಬಿಟ್ರೆ ನಾನು ಅವ್ರಿಗೆ ಉತ್ತರ ಕೊಡೋಕೆ ನಾನು ಸಿದ್ಧವಾಗಿದ್ದೀನಿ. ಯಾವುದೇ ಟೇಜ್ ಆಗಿರಲಿ, ಯಾವುದೇ ಮಾಧ್ಯಮದಾಗಿರಲಿ, ಡ್ರೈವರ್ಗಂತೂ ಒಂದು ಗೌರವ ಕೊಡಬೇಕು. ಯಾಕಂದರೆ ಹಗಲು ರಾತ್ರಿ ಒಂದೇ ಒಂದು ಸೆಕೆಂಡ್ ಯಾವ ಮಾಡಿದ್ರೆ ಅವರು ಡ್ರೈವರ್ ಕುಟುಂಬ ಅವ್ರ ಹಿಂದೆ ಇರುವಂಥ ಜವಾಬ್ದಾರಿಗಳು ಅವರೆಲ್ಲ ಕುಟುಂಬಗಳಲ್ಲೂ ಬೀದಿ ಪಾಲಾಗ್ತದೆ ಸರ್. ಅದಕ್ಕಾಗಿ ನಾನು ಮಾಧ್ಯಮದವರಿಗೆ ಹತ್ರ ಮನವಿ ಮಾಡ್ಕೊತಾ ಇದ್ದೀನಿ, ಎಲ್ಲ ನಮ್ಮ ನಾಗರಿಕರಿಗೆ ಮಾಧ್ಯಮದ ಮುಖಾಂತರ ದಯವಿಟ್ಟು ನಮ್ಮ ಚಾಲಕರಿಗೆ ಗೌರವ ಕೊಡಿ. ಅನ್ನೋದು ಅವಾಚ್ಯ ಶಬ್ದಗಳಿಂದ ಬೈಯೋದು ಅದನ್ನು ಬಿಡಿ. ಯಾಕಂದರೆ ಅವರಿದ್ದು ದೇಶದಲ್ಲಿ ರೈತರು ಹೆಂಗೋ, ಸೈನಿಕರು ಹೆಂಗೋ, ಡಾಕ್ಟರ್ಸ್ ಹೆಂಗೋ, ನಮ್ಮ ಮಾಧ್ಯಮದವ್ರು ಹೆಂಗೋ, ಪೊಲೀಸ್ ಇಲಾಖೆ ಹೆಂಗೋ, ಪ್ರತಿಯೊಂದು ಸಮಾಜ. ಕ್ಯಾಮರಾ ಪರ್ಸನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಬ್ರೇಕ್ನ ನಂತರ MMTV ನ್ಯೂಸ್ ಮುಂದುವರಿಯುವುದು. ಇಲ್ಲೊಂದು ಖಾಸಗಿ ಕಟ್ಟಡದ ಟೆರಸ್ ಮೇಲೆ ಮದ್ಯಪಾನ ಮಾಡಿ ಮಲಗಿರುವ ಸ್ಥಿತಿಯಲ್ಲಿಯೇ ಅನಾಮಧೇಯ ವ್ಯಕ್ತಿಯೊಬ್ಬ ಸಾವನ್ನಪ್ಪಿರುವ ಘಟನೆ ನಡೆದಿದೆ. ದೇವನಹಳ್ಳಿ ತಾಲೂಕಿನ ಬೂದಿಗೆರೆ ಗ್ರಾಮದಲ್ಲಿ ಕಟ್ಟಿ ಬಿಟ್ಟಿರುವ ಖಾಸಗಿ ಕಟ್ಟಡದ ಟೆರಸ್ ಮೇಲೆ ಮದ್ಯಪಾನ ಮಾಡಿ ಮಲಗಿರುವ ಸ್ಥಿತಿಯಲ್ಲಿಯೇ ಅನಾಮಧೇಯ ವ್ಯಕ್ತಿಯೊಬ್ಬ ಸಾವನ್ನಪ್ಪಿರುವ ಘಟನೆ ನಡೆದಿದೆ. ಕೊಳೆತ ಸ್ಥಿತಿಯಲ್ಲಿ ವ್ಯಕ್ತಿ ಶವ ಕಂಡುಬಂದಿದ್ದು, ಪೊಲೀಸರು ವ್ಯಕ್ತಿಯ ಮಾಹಿತಿ ಕಲೆ ಹಾಕುತ್ತಿದ್ದು, ಮಾವಿನ ಹಣ್ಣು ಕೀಳಲು ಹೋದ ಹುಡುಗರಿಂದ ಘಟನೆ ಬೆಳಕಿಗೆ ಬಂದಿದೆ.
ತಕ್ಷಣ ಗ್ರಾಮಸ್ಥರು ಪೊಲೀಸರಿಗೆ ಮಾಹಿತಿ ತಿಳಿಸಿದ್ದಾರೆ. ಘಟನಾ ಸ್ಥಳಕ್ಕೆ ಚನ್ನರಾಯಪಟ್ಟಣ ಪೊಲೀಸರು ಮತ್ತು ಸೋಕೋ ಟೀಂ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಪರಿಶೀಲನೆ ವೇಳೆ ಹಲವು ಮಾಹಿತಿಯನ್ನ ಪೊಲೀಸರು ಕಲೆ ಹಾಕಿದ್ದು, ಮೃತ ವ್ಯಕ್ತಿಯ ವಯಸ್ಸು ಸುಮಾರು 30ರಿಂದ 35 ವರ್ಷಗಳು ಎಂದು ಅಂದಾಜಿಸಲಾಗಿದೆ. ಪ್ರಾಥಮಿಕ ತನಿಖೆಯಲ್ಲಿ ಮೃತ ವ್ಯಕ್ತಿ 1 ವಾರದ ಹಿಂದೆಯೇ ಸಾವನ್ನಪ್ಪಿರುವ ಶಂಕೆ ವ್ಯಕ್ತವಾಗಿದೆ. ಮೃತದೇಹವನ್ನ ಸ್ಥಳೀಯ ಸರ್ಕಾರಿ ಆಸ್ಪತ್ರೆಗೆ ರವಾನಿಸಲಾಗಿದ್ದು, ದೇವನಹಳ್ಳಿ ತಾಲೂಕಿನ ಚನ್ನರಾಯಪಟ್ಟಣ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. ವಿನಯ್, MMTV ನ್ಯೂಸ್, ದೇವನಹಳ್ಳಿ. ಮನೆಗೆ ಬೀಗ ಹಾಕಿ ಕೆಲಸಕ್ಕೆ ತೆರಳಿದ್ದ ಅಂಗನವಾಡಿ ಶಿಕ್ಷಕಿ ರಾಜಾರೋಷವಾಗಿ ಚಿನ್ನ ದೋಚಿ ಕಳ್ಳರು ಪರಾರಿ, ಬಲೆ ಬೀಸಿರುವ ಪೊಲೀಸರು. ಅನ್ನಕ್ಕೆ ಕನ್ನ ಹಾಕಿದ ನ್ಯಾಯಬೆಲೆ ಅಂಗಡಿ ಮಾಲೀಕ, ಅಧಿಕಾರಿಗಳ ದಿಢೀರ್ ಭೇಟಿ, ಪರವಾನಗಿ ರದ್ದು ಮಾಡಿ ಆದೇಶ. ಅವ್ಯವಸ್ಥೆಗಳ ತಾಣವಾದ ನಗರಸಭೆ, ದಿಢೀರ್ ಭೇಟಿ, ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡ ಜಿಲ್ಲಾಧಿಕಾರಿ. ಪೊಲೀಸ್ ಠಾಣೆ ಎದುರೇ ಕಳ್ಳತನ, ಬೈಕ್ನಲ್ಲಿದ್ದ ಹಣ ಎಗರಿಸಿದ ಚಾಲಾಕಿಗಳು, ಕಳ್ಳರ ಕೈಚಳಕ ಸಿಸಿ ಕ್ಯಾಮೆರಾದಲ್ಲಿ ಸೆರೆ. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೆ ವೀಕ್ಷಿಸಿ MMTV ನ್ಯೂಸ್.